ತಲೆ ಮೇಲೆ ಹರಳು, ಬಾಯಲ್ಲಿ ಬೆರಳು, ನಾನ್ಯಾರು? ನಿಮ್ಗೇನಾದ್ರೂ ಆನ್ಸರ್ ಗೊತ್ತಿದೆಯಾ? ಇದಕ್ಕೆ ಆನ್ಸರ್ ಗೊತ್ತಿದ್ದವರು ಕಮೆಂಟ್ ಮಾಡಿ. ಹಾಗೆ ಇದ್ರ ಉತ್ತರವನ್ನ ಈ ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೀನಿ. ಹಾಗಾಗಿ ಕೊನೆ ತನಕ ವಿಡಿಯೋವನ್ನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬುದ್ಧಿಗೆ ಕೆಲಸ ಕೊಡುವಂತಹ ಕೆಲವು ಒಗಟುಗಳನ್ನ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೆಯ ಒಗಟು: ಮಣ್ಣಿನಲ್ಲಿ ಹುಟ್ಟುತ್ತೇನೆ, ಮಣ್ಣಿನಲ್ಲಿ ಬೆಳೆಯುತ್ತೇನೆ, ಹಾಗೆ ಮಣ್ಣಿನಲ್ಲಿಯೇ ಸಾಯುತ್ತೇನೆ. ನಾನ್ಯಾರು? ಹೇಳಿ ನೋಡೋಣ. ನಿಮ್ಗೇನಾದ್ರೂ ಆನ್ಸರ್ ಗೊತ್ತಿದ್ಯಾ? ಉತ್ತರ ಮಡಿಕೆ. ಎರಡನೆಯ ಒಗಟು: ಎಲ್ಲರನ್ನೂ ಹತ್ತಿಸಿ ನಾನು ಮಾತ್ರ ಅಲ್ಲೇ ಇರುವೆನು. ನಾನ್ಯಾರು? ಹೇಳಿ ನೋಡೋಣ. ನಿಮ್ಗೇನಾದ್ರೂ ಗೊತ್ತಿದ್ಯಾ? ಉತ್ತರ ಏಣಿ. ಮೂರನೆಯ ಒಗಟು: ಒಂದು ಬಾಯಲ್ಲಿ ಒಂದೇ ಮೀನು. ನಾನ್ಯಾರು? ಹೇಳಿ ನೋಡೋಣ. ನಿಮ್ಗೇನಾದ್ರೂ ಆನ್ಸರ್ ಗೊತ್ತಿದ್ಯಾ? ಉತ್ತರ ನಾಲಿಗೆ. ನಾಲ್ಕನೆಯ ಒಗಟು: ಒಂದು ಹಪ್ಪಳ, ಊರಿಗೆಲ್ಲ ಊಟ. ನಾನ್ಯಾರು? ಹೇಳಿ ನೋಡೋಣ. ಉತ್ತರ ಚಂದ್ರ. ಐದನೆಯ ಒಗಟು: ಕರೆಯದೇ ಬರುವೆನು. ನಾನು ಯಾರು? ಹೇಳಿ ನೋಡೋಣ. ಉತ್ತರ ನಿದ್ರೆ. ಆರನೆಯ ಒಗಟು: ಕಾಲುಂಟು ಕೈಯಿಲ್ಲ, ನಡುವು ಉಂಟು ತಲೆ ಇಲ್ಲ. ಹಾಗಾದರೆ ನಾನು ಯಾರು? ಗೆಸ್ ಮಾಡಿ ನೋಡೋಣ. ಉತ್ತರ ಪ್ಯಾಂಟ್. ಏಳನೆಯ ಒಗಟು: ಅಂಗಳದ ತುಂಬ ಮೊಸರು ಚೆಲ್ಲಿದೆ. ನಾನು ಯಾರು? ಹೇಳಿ ನೋಡೋಣ. ಉತ್ತರ ಬೆಳದಿಂಗಳು. ಎಂಟನೆಯ ಒಗಟು: ಅಡವಿಯಲ್ಲಿಯೇ ಹುಟ್ಟಿ ಅಡವಿಯಲ್ಲಿಯೇ ಬೆಳೆದು ಎಲ್ಲರ ಮನೆಗೆ ಮಹಾಲಕ್ಷ್ಮಿಯಾಗಿ ಬರುವೆನು. ನಾನು ಯಾರು? ಹೇಳಿ ನೋಡೋಣ. ಎಲ್ಲರ ಮನೆಯಲ್ಲೂ ನಾನಿರುವೆ. ಹಾಗಾದರೆ ನಾನ್ಯಾರು? ಉತ್ತರ ಹೊಸ್ತಿಲು ಅಥವಾ ಬಾಗಿಲು. ಒಂಬತ್ತನೆಯ ಒಗಟು: ಕಪ್ಪೆ ಮುಟ್ಟದ ಕೈಲಾಸದ ನೀರು. ಯಾವುದು? ಹೇಳಿ ನೋಡೋಣ. ನಿಮ್ಗೇನಾದ್ರೂ ಗೊತ್ತಿದ್ಯಾ? ಗೆಸ್ ಮಾಡಿ. ಉತ್ತರ ಎಳನೀರು. ಹತ್ತನೆಯ ಒಗಟು: ತಲೆ ಮೇಲೆ ಹರಳು, ಬಾಯಲ್ಲಿ ಬೆರಳು. ನಾನ್ಯಾರು? ಇದಕ್ಕೇನಾದ್ರೂ ಆನ್ಸರ್ ಗೊತ್ತಿದ್ಯಾ? ಹೇಳಿ ನೋಡೋಣ. ಇದನ್ನ ನಾನು ಮೊದಲೇ ಕೇಳಿದ್ದೆ. ಯಾರ್ಯಾರಿಗೆ ಇದಕ್ಕೆ ಆನ್ಸರ್ ಆಲ್ರೆಡಿ ಗೊತ್ತಿತ್ತು? ಯಾರ್ಯಾರಿಗೆ ಇದಕ್ಕೆ ಉತ್ತರ ಇನ್ನ ಗೊತ್ತಾಗಿಲ್ಲ? ಉತ್ತರ ಉಂಗುರ. ಈ ಆನ್ಸರ್ನ ಯಾರ್ಯಾರು ಆಲ್ರೆಡಿ ಗೆಸ್ ಮಾಡಿದ್ರಿ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ
ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಮೊದಲು ಪಡೆಯಲು ಪಕ್ಕದಲ್ಲಿಯೇ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಕ್ಕ ಹಾಗಾಗುತ್ತೆ. ನನಗೆ ಸಪೋರ್ಟ್ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.